ಕೀರ್ತನೆಗಳು 101 1-8 ವಾಕ್ಯಗಳು. ನಾನು ಓದ್ತೇನೆ, ಕೇಳಿಸ್ಕೊಳ್ಳೋರಾಗಿರಿ. ಕೀರ್ತನೆಗಳು 101 1-8 ವಾಕ್ಯ. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವಿ. ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು, ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ. ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಗೊಡವೆಯೇ ನನಗೆ ಬೇಡ. ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದೇ ಇರುವನು. ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು. ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. ಮೋಸಗಾರನು ನನ್ನ ಮನೆಯಲ್ಲಿ ಇರಲೇಬಾರದು, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ಯೆಹೋವನ ಪಟ್ಟಣದಲ್ಲಿ ಕೆಡುಕರೇ ಉಳಿಯದಂತೆ ಪ್ರತಿದಿನವೂ ಬೆಳಗಿನಲ್ಲಿ ದೇಶದ ದುಷ್ಟರನ್ನು ಸಂಹರಿಸುತ್ತಾ ಬರುವೆನು. ದೇವರ ವಾಕ್ಯಗಳು ನಮಗೆ ಆಶೀರ್ವಾದವಾಗಿ ಕೊಡಲಿ. ನೋಡ್ರಿ, ನಾನು ನಿಮಗೆ ಮುಖ್ಯವಾಗಿ ಒಂದು ಚಿತ್ರವನ್ನು ನಾನು ನಿಮಗೆ ತೋರಿಸುವನಾಗಿದ್ದೇನೆ. ಈ ಕೀರ್ತನೆ 101, ಅದಕ್ಕೆ ನಾವು ಈ ರೀತಿಯಾದಂಥ ಒಂದು ಶಿರೋನಾಮೆಯನ್ನು ನಾನು ಹೇಳ್ತಾ ಇದ್ದೀನಿ. ಅದೇನೆಂದರೆ, ನಾಯಕನಿಗೆಂದು ದೇವರೇನು ಬರೆಸಿದ್ದಾನೆ? 101 ಬರೆಸಿದ್ದಾನೆ. ನಾಯಕನಿಗೆಂದು 101. ನೋಡ್ರಿ, ಅಲ್ಲೊಂದು ಚಿತ್ರ ನಾನು ಹಾಕಿದ್ದೀನಿ. ಅವ್ರು ಯಾರಂದರೆ ಪೈಲಟ್, ವಿಮಾನವನ್ನು ನಡೆಸುವಂತಹ ಪೈಲಟ್. ಆ ಒಂದು ಜನರುಗಳ ಗುಂಪನ್ನು ನಡೆಸುವಂಥ ಒಬ್ಬ ನಾಯಕ. ಅವನನ್ನು ನೀವು ನಾಯಕನಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಅವನ ಜನರನ್ನು ತಲುಪಿಸ್ಬೇಕಂದ್ರೆ ಅವನ ಕೈಯಲ್ಲಿ ಒಂದು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ. ಅದು ಅಲ್ಲಿರುವಂಥ ಎಂಜಿನ್ ವಸ್ತುಗಳು ಪ್ರತಿಯೊಂದನ್ನು ಕೂಡ ಅದು ಕರೆಕ್ಟಾಗಿದೆಯಾ ಅನ್ನೋದನ್ನು ಅವ್ರು ಏನು ಮಾಡಬೇಕು? ಚೆಕ್ ಮಾಡಿ ಟಿಕ್ ಹಾಕ್ಕೊತ ಹೋಗಬೇಕು. ಆ ಟಿಕ್ ಹಾಕಿ ಯಾವುದೆಲ್ಲ ಕರೆಕ್ಟಾಗಿದೆ ಅನ್ನೋದನ್ನು ಕರಾರು ಮಾಡ್ಕೊಂಡ ಮೇಲೆ ಮಾತ್ರನೇ ಅವ್ರು ಏನು ಮಾಡಬೇಕಾಗಿರೋದು? ಫ್ಲೈಟನ್ನು ಟೇಕ್ ಆಫ್ ಮಾಡಬೇಕಾಗಿರೋದು. ಅಲ್ಲಿವರೆಗೂ ಅವರು ಚಾಲನೆ ಮಾಡೋ ಹಾಗಿಲ್ಲ. ಕೀರ್ತನೆಗಳಲ್ಲಿ ನೀವು ನೋಡೋದಾದರೆ ದೇವರು ಈ ವಾಕ್ಯ ಭಾಗ ನನಗೆ ಈ ವಾರ ಭಾಳ ಆಶೀರ್ವಾದವಾಗಿತ್ತು. ಅವತ್ತಿನ ಕಾಲದಲ್ಲಿ ಒಬ್ಬರ ರಾಜನ ಆಸ್ಥಾನದಲ್ಲಿ ಯಾರಾದರೂ ಆಡಳಿತ ನಡೆಸೋರು ತಪ್ಪಾಗಿ ಏನಾದರೂ ನಡೆಸಿದ್ರೆ ಸಾಕು, ಯಾರಾದರೂ ಹೇಳೋರಂತೆ, ನೋಡು ನಿಮ್ಮ ಮನೆಗೆ ಈ ವಾರ 101ನೇ ಕೀರ್ತನೆ ಕಾಪಿನ ಕಳಿಸ್ತಾರೆ ಅಂತ ಹೇಳೋರಂತೆ. ರಾಜರುಗಳು ಒಂದು ವೇಳೆ ಅವ್ರ ಮನೆಗಳಲ್ಲಿ ಅವರ ಆಸ್ಥಾನದಲ್ಲಿ ಕೆಲಸ ಮಾಡೋರು ತಪ್ಪಾಗಿ ನಡ್ಕೊಂಡ್ರೆ ಅವ್ರ ಮನೆಗೆ ಯಾವ ಕಾಪಿ ಬರುತ್ತಂತೆ? ಕೀರ್ತನೆ 101 ಅನ್ನುವಂಥ ಕಾಪಿನ ಏನು ಮಾಡ್ತಾರಂತೆ? ಕಳುಹಿಸ್ತಾರಂತೆ. ದಾವೀದನು ಹೆಬ್ರೋನಿನಲ್ಲಿ ರಾಜನಾದ ನಂತರ ಅದಾದಮೇಲೆ ಯೆರೂಸಲೇಮಿನಲ್ಲಿ ಅವನು ರಾಜನಾಗ್ತಾನೆ. ಅವನು ರಾಜನಾದ ಮೇಲೆ ದೇವರಿಗೆ ಭಯಪಟ್ಟು ರಾಜನಾದಂಥ ಅವನು ಈ ಕೀರ್ತನೆಯನ್ನು ಏನು ಮಾಡ್ತಾ ಇದ್ದಾನೆ? ಬರೀತಿದ್ದಾನೆ. ಈ ಕೀರ್ತನೆ ನೀವು ನೋಡ್ರಿ, ಹೆಡ್ಲೈನ್ ಮೇಲೆ ನೋಡ್ರಿ, ರಾಜಶ್ರೇಷ್ಠನ ಪ್ರತಿಜ್ಞೆ. ಈ ಕೀರ್ತನೆಯನ್ನು ನೀವು ಅನೇಕ ಸಾರಿ ಓದುವಾಗ ಹೆಂಗೆ ಓದಿರ್ತೀರ ಅಂದರೆ, ದೇವರು ನಮಗೆ ಮಾತಾಡ್ದಂಗೆ ನೀವು ಓದಿರ್ತೀರ. ಆದರೆ ಈ ಕೀರ್ತನೆ ಅದಲ್ಲ. ರಾಜ ತನ್ನ ಜನರುಗಳ ಬಗ್ಗೆ ಮಾಡಿದಂಥ ಒಂದು ತೀರ್ಮಾನ, ದೇವರೊಂದಿಗೆ ಮಾಡಿದಂಥ ಒಂದು ಚೆಕ್ ಲಿಸ್ಟ್, ಜನರುಗಳ ಅವನು ನಡೆಸ್ತಾ ಇರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಹೇಗಿರಬೇಕು ಅನ್ನೋದನ್ನು ಅವನು ನಡೆಸ್ಲಿಕ್ಕೆ ಮಾಡಿದಂಥ ತೀರ್ಮಾನ. ಹಾಗಿದ್ರೆ ದೇವರು ಇವತ್ತು ನೀವೊಂದು ವೇಳೆ ಪೈಲಟ್ ಆಗದೆ ಇರ್ಬೋದು, ವಿಮಾನ ನಡೆಸುವಂಥ ವ್ಯಕ್ತಿಗೆ ಆಗಿದೇ ಇರ್ಬೋದು, ಆದರೆ ನಿಮ್ಮ ಮನೆಗೆ ನೀವೊಬ್ಬ ನಾಯಕ. ಕೆಲವು ಸಾರಿ ನಿಮ್ಮ ಕಂಪನಿಯಲ್ಲಿ ರಕ್ಷಣೆ ಹೊಂದಂಥ ವ್ಯಕ್ತಿಯಾಗಿ ನೀವೇನಾದರೂ ಇದ್ದರೆ ನಿಮ್ಮನ್ನು ಎಲ್ಲ ಜನರು ಗಮನಿಸ್ತಿರ್ತಾರೆ. ಹಾಗಾಗಿ ನೀನೇ ಅದಕ್ಕೆ ಲೀಡರ್. ಸ್ಕೂಲ್ನಲ್ಲಿ ಒಂದು ವೇಳೆ ಯೇಸು ಸ್ವಾಮಿ ನಂಬಿರುವಂಥ ಮಗನಾಗಿ ನೀನೇನಾದರೂ ಹೋಗ್ತಾ ಇದ್ದರೆ ಸ್ಕೂಲ್ ನಿನ್ನನ್ನು ಗಮನಿಸ್ತಾ ಇರುತ್ತೆ. ಹಾಗಾಗಿ ನೀನೇ ಅಲ್ಲಿಗೆ ಲೀಡರ್. ಸೊ ಪ್ರತಿಯೊಬ್ಬನು, ನಾನು ಕೂಡ ಸೇವಕನಾಗಿರೋದ್ರಿಂದ ಎಲ್ಲಾದರೂ ಸೇವೆಗಳಿಗೆ ಹೋಗುವಾಗೆಲ್ಲ ನನ್ನನ್ನು ಭಾಳ ಸಾರಿ ನಾನು ಹಾಕ್ಕೊಳ್ಳೋ ಬಟ್ಟೆಯಿಂದ ಹಿಡಿದು ನಡ್ಕೊಳ್ಳೋ ರೀತಿಯಿಂದ ಹಿಡಿದು ನನ್ನನ್ನು ಜನ ಗಮನಿಸೋದ್ರಿಂದ ಆ ಸ್ಥಳಕ್ಕೆ ನಾನು ನಾಯಕನಾಗಿರುವಾಗ, ಇನ್ಫ್ಯಾಕ್ಟ್ ನೀವು ನನ್ನ ಕೇಳಿದ್ರೆ ನನ್ನ ನೋಟಗಳನ್ನು ಕೂಡ ಜನ ಗಮನಿಸ್ತಾ ಇರ್ತಾರೆ. ಹೌದಾ ಇಲ್ವಾ? ನೋಡ್ರಿ, ನಾನು ಯಾವಾಗಲೂ ಹೇಳ್ತೀನಿ ನನ್ನ ಹೆಂಡತಿಗೆ, ನಾವಿಬ್ಬರು ಏನಾದರೂ ತಪ್ಪು ಮಾಡಿದ್ರೆ ಎಲ್ಲವಕ್ಕೂ ಗೊತ್ತಾಗ್ಬಿಡುತ್ತೆ ಅಂತ. ಹೌದಾ? ನಾವು ಯಾರು ನೀವೆಲ್ಲ ನಮಗಿನ ಬುದ್ಧಿವಂತರು ಚಾಲುಗಳು. ಎಷ್ಟು ಜನ ನೀವು ನೋಡಿರ್ತೀರ? ಬರೀ ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ನೋಡ್ತಿರ್ತೀನಿ. ನನ್ನ ಮಕ್ಕಳು, ಈ ಸಭೆ ಮಕ್ಕಳು ಕೊಯರ್ಗೆ ನನ್ನ ಮನೆಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದರೆ ಹಾಡಾಡೋದಕ್ಕಿಂತ ಅಬ್ಸರ್ವ್ ಮಾಡೋದೇ ಜಾಸ್ತಿ. ಅಂದರೆ ಪಾಸ್ಟ್ರ್ ಹೆಂಗಿದ್ದಾರೆ, ಹೆಂಗೆ ನಡ್ಕೊತಾರೆ, ಏನು? ಯಾಕಂದರೆ
ನಮ್ಮನ್ನು ಜನ ಗಮನಿಸ್ತಾ ಇದ್ದಾರೆ. ಕೀರ್ತನೆಯಲ್ಲಿ ನೀವು ನೋಡೋದಾದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಒಬ್ಬ ಲೀಡರ್ ಅವನು ಮೊದಲನೇದಾಗಿ ಹೇಳ್ತಾ ಇದ್ದಾನೆ 1ನೇ ವಾಕ್ಯದಲ್ಲಿ, ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಏನು ಮಾಡುವೆನು, ಕೊಂಡಾಡುವೆನು. ಪ್ರೀತಿ ನೀತಿಗಳನ್ನು ನಾನೇನು ಮಾಡ್ತೇನೆ, ಹಾಡ್ತೇನೆ ಸ್ವಾಮಿ. ಯೆಹೋವನೇ ನಿನ್ನನ್ನು ಏನು ಮಾಡ್ತೇನೆ, ನಾನು ಕೊಂಡಾಡ್ತೇನೆ. ಒಬ್ಬ ರಾಜನಾಗಿ ಅವನು ಮೊದಲನೇದಾಗಿ, ಯಾಕಂದರೆ ಅವನಿಗಿಂತ ಹಿಂದೆ ಸೌಲ ಅನ್ನುವಂಥ ಒಬ್ಬ ರಾಜ ಇದ್ದ. ಆ ರಾಜ ಬಂದ, ಅವನ ಅಹಂಕಾರದಿಂದ ಅನೇಕ ಕಾರ್ಯಗಳನ್ನು ಕೆಡಿಸ್ಬಿಟ್ಟ, ರಾಜ್ಯ ವಿಭಾಗ ಆಗೋಯ್ತು. ಈ ರೀತಿ ಎಲ್ಲ ಆಗಿದ್ದನ್ನು ನೋಡಿ ಒಬ್ಬ ರಾಜನಾಗಿ ಬರ್ತಾ ಇದ್ದಂಥ ದಾವೀದ ಒಬ್ಬ ಯುವಕನಾಗಿದ್ದರೂ ಅವನಿಗೊಂದು ಮನಸ್ಸಿತ್ತು, ಅಲ್ಲಿ ಮಾಡಿದಂಥ ತಪ್ಪನ್ನು ನಾನು ಮಾಡಬಾರ್ದು. ನೋಡ್ರಿ, ಈ ಸಭೆಯ ಪಾಲಕನಾದಮೇಲೆ, ಅದಕ್ಕೆ ಮುಂಚೆ ನಾನು ಸುವಾರ್ತಿಕನಾಗಿದ್ದೆ, ಅದಕ್ಕೆ ಮುಂಚೆ ಅನೇಕ ಸಭೆಗಳಿಗೆ ಹೋಗ್ತಾ ಇದ್ದಿದ್ದರಿಂದ ನನಗೊಂದು ಆಸೆ ಇತ್ತು, ನನ್ನ ಸಭೆಯನ್ನು ನಾನು ಈ ರೀತಿ ಮಾಡಿದ್ರೆ ಹಣದ ವಿಷಯಗಳಲ್ಲಿ ನಾನು ಪ್ರಿನ್ಸಿಪಲ್ಡ್ ಆಗಿರಬೇಕು, ಈ ರೀತಿ ಕಾರ್ಯಗಳನ್ನು ನಾನು ಹೀಗೆ ಮಾಡಬೇಕು. ಕೆಲವು ಕಾರ್ಯಗಳಲ್ಲಿ ಬರೀ ನಾನು ನನ್ನ ಹೆಂಡತಿ ಮಕ್ಕಳು ಮಾತ್ರ ಬೆಳೆಸಬಾರ್ದು, ಬೇರೆಯವ್ರನ್ನ ಬೆಳೆಸಬೇಕು. ಸುಮಾರು ಮೈಂಡ್ಗಳಲ್ಲಿ ಲಿಸ್ಟ್ಗಳನ್ನ ಇಟ್ಕೊಂಡು ನಾನು ಪಾಸ್ಟ್ರಾಗಿ ಬಂದಿದ್ದು. ಒಂದು ವೇಳೆ ಆ ರೀತಿ ಎಲ್ಲ ಸರಿಯಾಗಿ ಮಾಡಲಿಲ್ಲ ಅಂದರೆ ನಾನು ಸೇವೆ ಮಾಡೋದೇ ಬೇಕಾಗಿಲ್ಲ, ಪಾಸ್ಟ್ರಾಗಿಲೇ ಇರಬಾರ್ದು. ಇದು ನನ್ನ ತೀರ್ಮಾನ. ಹಾಗಿದ್ರೆ ಪ್ರತಿಯೊಬ್ಬನೂ ಕೂಡ ಒಂದನ್ನು ಅವನು ತೀರ್ಮಾನ ಮಾಡಿಕೊಳ್ಬೇಕು, ಒಂದನ್ನು ಅವನು ಆರಿಸ್ಕೊಳ್ಬೇಕು. ಮೊದಲನೇದಾಗಿ ಅವನೇನು ಆರಿಸ್ಕೊಳ್ಬೇಕಂದ್ರೆ, ಮೊದಲನೇದಾಗಿ ಅವನು ಏನು ಆರಿಸ್ಕೋಬೇಕು, ಎಲ್ಲರೂ ಹೇಳಿ, ಅವನೇನು ಮಾಡಬೇಕು, ಭಕ್ತಿಯುಳ್ಳಂಥ ಹೃದಯವನ್ನು ಅವನು ಆರಿಸ್ಕೊಳ್ಬೇಕು. ಯಾವಾಗ ಒಬ್ಬ ವ್ಯಕ್ತಿ ನಾಯಕನಾಗಿ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಕಂಪನಿಯಲ್ಲಿ ಇರುವಂಥವನು, ನೀನು ಯಾವಾಗಲಾದರೂ ಜನರುಗಳ ಮುಂದೆ ಸರಿಯಾಗಿ ಮಾದರಿಯಾಗಿ ಜೀವಿಸ್ಬೇಕಂದ್ರೆ ಅದು ಈಸಿ ಆದಂಥ ಸರ್ಕಸ್ ಪ್ಲ್ಯಾನ್ ಅಲ್ವೇ ಅಲ್ಲ. ನಿನ್ನ ತಲೆ ವರ್ಕ್ ಆಗೋಕ್ಕೆ ಮುಂಚೆ ನಿನ್ನ ಹೃದಯ ವರ್ಕ್ ಆಗಬೇಕು. ನಿನ್ನ ಹೃದಯ ಮಾತ್ರವೇ ಹೇಗಿರುತ್ತೋ ಹಾಗೆ ನಿನ್ನ ಕಾಲುಗಳು ಹೋಗುತ್ತೆ. ನಿನ್ನ ಹೃದಯ ಹೇಗಿರುತ್ತೋ ಹಾಗೆ ನಿನ್ನ ಕಣ್ಗಳು ಹೋಗುತ್ತೆ. ನಿನ್ನ ಹೃದಯ ಹಣದಾಸೆಗೆ ಹೋಗಿದ್ರೆ ನಿನ್ನ ಕೈಗಳು ಹಣದಾಸೆಗೆ ಹೋಗುತ್ತೆ. ನಿನ್ನ ಹೃದಯ ಯಾವುದನ್ನು ಬಯಸುತ್ತೋ ನಿಮ್ಮ ಕೈಗಳು ಕಾಲುಗಳು ಅದನ್ನೇ ಬಯಸುತ್ತೆ. ಆದರೆ ಇಲ್ಲೊಬ್ಬ ರಾಜನ್ ನಮಗೆ ಕಲಿಸ್ಕೊಡ್ತಾ ಇದ್ದಾನೆ, ಅವನು ಭಕ್ತಿ ಉಳ್ಳಂಥ ಹೃದಯ. ಏನು ಅವನು ಯಾವುದನ್ನು ಹಿಂಬಾಲಿಸ್ತಾ ಇದ್ದಾನೆ ನೋಡ್ರಿ, ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಏನು ಮಾಡುವೆನು, ಕೊಂಡಾಡುವೆನು. ಅಂದ್ರೆ ಅರ್ಥ, ನೀತಿಯಲ್ಲಿ ದಂಡನೆ ಇದೆ, ಪ್ರೀತಿ ಕರುಣೆಯಲ್ಲಿ ಬಿಡುಗಡೆ ಇದೆ. ಎರಡೂ ಇದೆ ಆ ಪದದಲ್ಲಿ. ದೇವರ ಹತ್ರ ಹೇಳ್ತಿದ್ದಾನೆ ನೋಡ್ರಿ, ಪ್ರೀತಿ ನೀತಿ. ದೇವರೇ ನಿನ್ನ ಹತ್ರ ಬಂದು ನಾನು ಬೇಕಂತ ಯಾವಾಗಲೂ ಪಾಪ ಮಾಡೋಂಗಿಲ್ಲ, ಯಾಕಂದರೆ ನಿನ್ನ ಹತ್ರ ಏನಿದೆ, ನೀತಿ ಇದೆ. ಮತ್ತು ನಾನು ತಪ್ಪು ಮಾಡಿದ್ಮೇಲೆ ನಾನು ನಿನ್ನ ಬಿಟ್ಟು ಆಗೋಗೋ ಆಗಲ್ಲ, ಯಾಕಂದರೆ ನಿನ್ನ ಹತ್ರ ಏನಿದೆ, ಪ್ರೀತಿ ಇದೆ. ನೋಡ್ರಿ ಎಷ್ಟು ಪದ, ಅದ್ಭುತವಾದ ಪದ. ಎರಡೂ ಇದೆ, ನೀತಿನೂ ಇದೆ, ದಂಡನೆಯೂ ಇದೆ, ಪ್ರೀತಿನೂ ಇದೆ. ನೋಡ್ರಿ, ನೆನ್ನೆ ನಮ್ಮ ಮನೆ ಚರ್ಚಿಗೆ ನಮ್ಮ ನಾಗರಾಜು ಬಂದ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಒದೆ ಹೊಡಿಬೇಕಾಗಿತ್ತು, ಆದರೆ ಹೊಡಿಲಿಲ್ಲ. ಆದರೆ ಮನಸ್ಸು ಮತ್ತೆ ತಡೀಲಿಲ್ಲ. ಹೋಗಕ್ಕೆ ಮುಂಚೆ ಪಪ್ಸ್ ಕೊಡಿಸಿ ಎಲ್ಲರನ್ನೂ ಕಳಿಸ್ಬಿಟ್ಟೆ. ನೀತಿ ಇದೆ, ಆದರೆ ಬರೀ ನೀತಿಯಿಂದನೇ ನಾನು ಕಳಿಸಂಗಿಲ್ಲ. ನಾನು ಕಳಿಸೋವಾಗ ನನ್ನಲ್ಲಿ ಏನಿರಬೇಕು, ಪ್ರೀತಿ ಇರಬೇಕು. ಒಂದು ವೇಳೆ ಎರಡನ್ನು ನಾನು ಮಾಡದೇ ಇದ್ದರೆ ನಾನು ನಾಯಕ ಅಲ್ವೇ ಅಲ್ಲ. ಅದಕ್ಕೆ ರಾಜನಾದಂಥ ದಾವೀದನೇ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ, ನನಗೆ ಎರಡೂ ಅರಿವು ಬೇಕು ದೇವ್ರೆ, ನನಗೆ ನೀತಿನೂ ಬೇಕು, ಪ್ರೀತಿನೂ ಬೇಕು. ಆದರೆ ಅದು ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಹತ್ರ ಆ ಪ್ರೀತಿ ಇದೆ, ಆದ್ದರಿಂದ ನಿನ್ನನ್ನು ನಾನು ಕೊಂಡಾಡ್ತೇನೆ. ಯಾವಾಗೆಲ್ಲ ಪ್ರತಿ ದಿವಸ ದೇವರ ಮಕ್ಕಳು ದೇವರೊಂದಿಗೆ ಬೆಳಗ್ಗೆ ಎದ್ದಾಗ, ಅದಕ್ಕೆ ನೋಡ್ರಿ ಅಲ್ಲಿ ವಾಕ್ಯ ಏನು ಹೇಳುತ್ತೆ, ಹಾಡುವೆನು ಕೊಂಡಾಡುವೆನು. ಹೇಳ್ರಿ ಒಂದ್ಸರಿ, ಹಾಡುವೆನು ಕೊಂಡಾಡುವೆನು. 20 ವರ್ಷದಿಂದ ನಾನು ನೋಡ್ತಾ ಇದ್ದೆ, ಯಾವೆಲ್ಲ ವಿಶ್ವಾಸಿಗಳ ಮನೆಗೆ ಹೋದರೂ ಬೆಳಗ್ಗೆ ಇದ್ದರೆ ಹಾಡು ಬರೋದು. ಇವಾಗ ಹಾಡು ಬರಲ್ಲ, ಬೇರೇನೋ ಬರ್ತಾ ಇದೆ. ಟಿ ವಿಗಳು ಆನ್ ಆಗಿರುತ್ತೆ ಈಗ ಎಷ್ಟೋ ವಿಶ್ವಾಸಿಗಳ ಮನೆಯಲ್ಲಿ. ನಿಜವಾಗಲೂ ನಿಮ್ಮ ಮನೆಗಳಲ್ಲಿ ಹಾಡೋದು ಕೊಂಡಾಡುವುದು ಇದ್ದರೆ ನಿಮ್ಮ ಮನೆ ಆಶೀರ್ವದಿಸಲ್ಪಟ್ಟಂಥ ಮನೆ. ಬೈಬಲ್ ವಾಕ್ಯ ಹೇಳುತ್ತೆ, ನೀತಿವಂತನ ಮನೆಯಲ್ಲಿ ಜಯ ಘೋಷಗಳು, ಗುಡಾರದಲ್ಲಿ ಹಾಡುಗಳಿದೆಯಂತೆ. ಆದರೆ ಇವತ್ತಿನ ವಿಶ್ವಾಸಿಗಳ ಮನೆಗೆ ಬೆಳಗ್ಗೆ ಹೋದರೆ ಪಿಕ್ಚರ್ ಹಾಡು ಓಡ್ತಾ ಇದೆ. ನಿಮ್ಮ ಮನೆ ಮೊದಲನೇದಾಗಿ ಯಾರನ್ನು ಕೊಂಡಾಡುವ ಮನೆ ಆಗಿರಬೇಕು, ದೇವರನ್ನು ಕೊಂಡಾಡುವ ಮನೆ ಆಗಿರಬೇಕು. ಆ ಹೃದಯ ನಿಮಗಿದ್ರೆ
ನಿಮ್ಮ ಮನೆಗಳಲ್ಲಿ ಆಗಾಗ್ಗೆ ಒಂದು ಭಕ್ತಿ ಗೀತೆಗಳು ಹೊರಡುತ್ತೆ. ನೋಡ್ರಿ, ಎಫೆಸ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ, ಒಂದು ಸುಂದರವಾದಂಥ ವಾಕ್ಯ. ದೇವರು ಹೀಗೆ ಬರೆಸಿದ್ದಾನೆ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಏನು ಮಾಡ್ರಂತೆ, ಕರ್ತನಿಗೆ ಗಾನ ಮಾಡುತ್ತಾ. ನೀವೇನು ಮಾಡಬೇಕಂತೆ, ಕೀರ್ತನೆಗಳಿಂದ ಪವಿತ್ರಾತ್ಮ ಭರಿತರಾಗಿ ಆತ್ಮ ಸಂಬಂಧವಾದ ಪದಗಳಿಂದ ಒಬ್ಬರಿಗೊಬ್ಬರು ಏನು ಮಾಡಬೇಕಂತೆ, ಹಾಡಾಡಬೇಕಂತೆ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಹೃದಯಗಳಲ್ಲಿ ಮೊದಲು ಹಾಡು ಬರಲಿಲ್ಲ ಅಂದರೆ ನಿಮ್ಮ ಮನೇಲಿ ಹಾಡು ಬರಲ್ಲ. ನಾನೊಂದು ವಿಶ್ವಾಸಿ ಮನೆಗೆ ಹೋಗ್ತಿದ್ದೆ. ಆ ಹುಡುಗ ನನಗೆ ತುಂಬ ಇಷ್ಟ. ಯಾಕೆ ಇಷ್ಟ ಅಂದರೆ, ನಾನು ಪಾಸ್ಟ್ರಾಗಿದ್ದಿದ್ರಿಂದಲ್ಲ, ಅವನು ಯಾವಾಗ ಅವನ ಮನೆಗೆ ಹೋದ್ರೂ ಹಾಡಾಡ್ಕೊಂಡೇ ಕೆಲಸ ಮಾಡೋಣ. ಕ್ಯಾನ್ ತೊಗೊಂಬರೋನು, ಆವಾಗ ಇಟ್ಬಿಟ್ಟು ಮತ್ತೆ ಕ್ಯಾನ್ ಇಡೋನು, ಆಮೇಲೆ ಮಗುಗೆ ಬೈಯೋನು, ರಪ್ಪಂತ ಹೊಡಿಯೋನು, ಮತ್ತೆ ಹಾಡಾಡೋನು. ಅವನ ಹೆಂಡ್ತಿಗೂ ಮಧ್ಯದಲ್ಲಿ ಇರೋನು, ಕಿಚನಲ್ಲಿ ಹೇಳ್ಬಿಟ್ಟು ಬರೋನು, ಮತ್ತೆ ಹಾಡಾಡೋನು. ಒಂದೊಂದು ಬಾತ್ರೂಮ್ಗೆ ಹೋದರೆ ಹಾಡಾಡೋನು. ಈಗಲೂ ಹಾಗೆ ಇದ್ದಾನೆ. ಮೊನ್ನೆ ಹೋದಾಗಲೂ ನಾನು ನೋಡಿದೆ, ಬರ್ತಾನೆ ಹಾಡಾಡ್ತಾನೆ. ಇನ್ನೂ 2-3 ತಿಂಗಳ ಹಿಂದೆ ನಾನು ಕ್ಲಾರೆನ್ಸ್ ಸ್ಕೂಲ್ ಹತ್ರ ನಿಂತಿದ್ದೆ ಬೆಂಗಳೂರಿನಲ್ಲಿ. ಒಬ್ಬ ಸೈಕಲಲ್ಲಿ ಸಡನ್ನಾಗಿ ಹಿಂಗೆ ಬಂದ. ಅವನು ಒಂದು ಬರ್ಕ್ಮೆನ್ಸ್ ಹಾಡನ್ನ ಜೋರಾಗಿ, ಓ ಎನ್ನಿದೆಯೋ, ಸೈಕಲ್ ಹಂಗೆ ಸ್ವೀ ಅಂತ ಹೋಯ್ತು. ಯೇಸುಸ್ವಾಮಿ ಹಾಡನ್ನ ರೋಡಲ್ಲಿ, ಮೇನ್ ರೋಡಲ್ಲಿ. ಏನಪ್ಪ, ಇವನಿಗಿರೋ ಧೈರ್ಯ ನನಗಿರೋಲ್ಲ. ಖುಷಿನೂ ಆಯಿತು, ಭಾಳ ಸಂತೋಷ ಆಯ್ತು ನನಗೆ. ಇಂಥ ಊರಿನಲ್ಲಿ ಯೇಸುಸ್ವಾಮಿ ಹಾಡನ್ನ ಹಾಡ್ಕೊಂಡು ನೋಡ್ತಾ ಇದ್ದಾನಲ್ಲ. ಯಾಕಂದರೆ ದೇವರ ಪ್ರೀತಿ, ಕರುಣೆ, ನಿರೀಕ್ಷೆಯನ್ನು ಹುಟ್ಟಿಸುತ್ತೆ. ನೀತಿ ಪಾಪವು ಇದ್ದರೆ ಅದನ್ನು ದಂಡನೆ ಮಾಡುತ್ತೆ. ಎರಡನ್ನೂ ಕೂಡ ಅವನು ಹೇಳ್ತಾ ಇದ್ದಾನೆ, ಹಾಡುವೆನು ಕೊಂಡಾಡುವೆನು. ಈ ಪದ ಗಮನಿಸ್ರಿ, ಹಾಡುವೆನು ಕೊಂಡಾಡುವೆನು. ಅದಕ್ಕೆ ನೀವೇನಾದರೂ ಈ ವರ್ಷದಲ್ಲಿ ಮಾಡೋದಾದರೆ ಒಂದು ಒಳ್ಳೆ ಕೆಲಸ ಮಾಡಿರಿ. ಅದೇನು ಗೊತ್ತಾ, ಕೆಲವು ಹಾಡುಗಳನ್ನ ಚೆನ್ನಾಗಿ ಕಲ್ತ್ಕೊಳ್ರಿ, ಕಂಠಪಟ ಮಾಡಿರಿ. ನಿಮ್ಮ ಮೊಬೈಲ್ಗಳಲ್ಲಿ ಹಾಕ್ಕೊಂಡು ಕೇಳಿ ಕೇಳಿ ಕೇಳಿ. ಒಂದು ವೇಳೆ ನಾನು ಇಷ್ಟಪಡೋದು ಫಾದರ್ ಬರ್ಕ್ಮೆನ್ಸ್ ಹಾಡನ್ನೇ ನಾನು ಜಾಸ್ತಿ ಆಡೋದು. ಯಾಕೆ ಆಡ್ತೀನಿ ಅಂದರೆ, ಅವರ ಹಾಡನ್ನ ಆಡಿದಷ್ಟು ಕೀರ್ತನೆ ವಾಕ್ಯಗಳೆಲ್ಲ ನನ್ನ ಮೈಂಡ್ಗೆ ಹೋಗ್ಬಿಡುತ್ತೆ. ಬೇರೆ ಹಾಡುಗಳು ನಾನು ಜಾಸ್ತಿ ಕೇಳೋದೇ ಇಲ್ಲ. ಯಾಕೆ ಕೇಳಲ್ಲ ಅಂದರೆ, ಅಲ್ಲಿ ಬೇರೆ ಕಥೆಗಳೇ ಇದ್ದಾವೆ. ಆದರೆ ಅವರ ಹಾಡುಗಳಲ್ಲಿ ಕೀರ್ತನೆಗಳು, ವಾಕ್ಯಗಳೇ ಇದೆ. ಅದನ್ನು ಹಾಡೋದ್ರಿಂದ ನನ್ನ ಜೀವಿತದಲ್ಲಿ ಬಹಳಷ್ಟು ಭಕ್ತಿ ವೃದ್ಧಿ ಉಂಟಾಗಿದೆ. ಇನ್ಫ್ಯಾಕ್ಟ್ ನನ್ನ ಹಾಡುಗಳನ್ನು ನಾನು ಜಾಸ್ತಿ ಹಾಡಿದ್ದಿಲ್ಲ. ನಾನು ಹಾಡುವಂಥ ಹಾಡುಗಳು ಅಧಿಕವಾಗಿ ಹಳೆಯ ಭಕ್ತರುಗಳ, ಅವರುಗಳ ಹಾಡುಗಳು. ಯಾಕಂದರೆ ಹಾಡುವುದು, ಕೊಂಡಾಡುವುದು ನಮ್ಮ ಜೀವಿತಗಳಲ್ಲಿ. ಎರಡನೇದಾಗಲ್ಲ ಒಂದು ಕಾರ್ಯ ನಡೀತಾ ಇದೆ ನೋಡ್ರಿ. 2ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ ಆ ವಾಕ್ಯ? ಕೀರ್ತನೆ 101 2ನೇ ವಾಕ್ಯ ಏನು ಹೇಳ್ತಾ ಇದೆ? ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವಿ, ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. ನೋಡ್ರಿ, ಅಲ್ಲಿ 2 ಪದ ಇದೆ 2ನೇ ವಾಕ್ಯದಲ್ಲಿ. ನಡೆಯುವೆನು, ಪ್ರವರ್ತಿಸುವೆನು. ಹೇಳ್ರಿ ಒಂದ್ಸರಿ, ನಡೆಯುವೆನು. ಹಾಗಿದ್ರೆ ನಿನ್ನ ಹೃದಯ ಹಾಡಿದ್ರೆ, ಕೊಂಡಾಡಿದ್ರೆ, ನೀನು ನಡೆಯೋದು ನೆಟ್ಟಿಗಿರುತ್ತೆ, ನೀನು ಪ್ರವರ್ತಿಸೋದು ನೆಟ್ಟಿಗಿರುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಹಾಡುವೆನು, ಕೊಂಡಾಡುವೆನು, ನಡೆಯುವೆನು, ಪ್ರವರ್ತಿಸು. ಯಾವ ವ್ಯಕ್ತಿ ತಾನು ತೀರ್ಮಾನ ಮಾಡ್ಕೊತಾರೋ, ಇನ್ಮುಂದೆ ನಾನು ನಡೆಯಲ್ಲ, ಇನ್ಮುಂದೆ ನಾನು ಹಿಂಗೆಲ್ಲ ಪ್ರವರ್ತಿಸಲ್ಲ, ನೋ ನೋ ನೋ, ನೀನು ತಲೆ ಕೆಳಗೆ ಸರ್ಕಸ್ ಮಾಡಿದ್ರು, ನೀನು ಪ್ರಾರ್ಥನೆ ಮಾಡದೆ, ಹಾಡುಗಳನ್ನು ಹಾಡದೆ, ದೇವರಲ್ಲಿ ಭಕ್ತಿ ಇಲ್ಲದೆ ನೀನು ಪ್ರವರ್ತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಲೂ ಈ ಶಿಲುಬೆನ ನೀವು ನೋಡುವಾಗ ನಾನು ಯಾವಾಗಲೂ ಇದನ್ನು ಹೇಳ್ತೀನಿ, ಅದು 2 ಕೋಲು. ಒಂದು, ಇಲ್ಲಿ ನೀನು ನೆಟ್ಟಗಿಲ್ಲ ಅಂದರೆ ಇಲ್ಲಿ ನೀನು ನೆಟ್ಟಗಿರೋಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಇಲ್ಲಿ ಈ ರೀತಿಯಾಗಿ ಜನರೊಂದಿಗೆ, ಕುಟುಂಬದೊಂದಿಗೆ ನೆಟ್ಟಗಿರಕ್ಕೆ ಟ್ರೈ ಮಾಡ್ತಾರೆ. ಸನ್ಮಾರ್ಗವಾಗಿರೋಕ್ಕಾಗಲ್ಲ. ನೀನು ಕಂಪನಿಲಾಗಲಿ, ಜನರುಗಳೊಂದಿಗಾಗಲಿ, ಎಲ್ಲೂ ನೀನು ಸನ್ಮಾರ್ಗವಾಗಿರೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನೀನೇನಾಗಿಲ್ಲ, ದೇವ ಸರಿಯಾಗಿಲ್ಲ. ಸೊ ಕೀರ್ತನೆಗಾರನು ದಾವೀದನು ನಮಗೊಂದನ್ನು ಕಲಿಸ್ತಾ ಇದ್ದಾನೆ. ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಅವನು ಇನ್ನೇನು ರಾಜ ಆಗಬೇಕು, ಇನ್ನೇನು ನಾನು ರಾಜನಾಗಿ ಆಸ್ಥಾನದಲ್ಲಿ ಕುಳಿತುಕೊಳ್ತಾ ಇದ್ದೀನಿ ಅನ್ನೋವಾಗ ಅವನೇನಂತ ಹೇಳಲಿಲ್ಲ, ಇನ್ನು ಮುಂದೆ ಲೈಫ್ನ ಒಳ್ಳೆ ಮಜಾ ಮಾಡ್ತೀನಿ ಅನ್ನಲಿಲ್ಲ. ಇನ್ನು ಮುಂದೆ ನಾನು ರಾಜ ಆದಮೇಲೆ ಎಲ್ಲರನ್ನು ಕರೆಸಿ ಪಾರ್ಟಿ ಮಾಡ್ತೀನಿ ಅನ್ನಲಿಲ್ಲ. ಇನ್ನು ಮುಂದೆ ನಾನು ರಾಜ ಆದಮೇಲೆ ನನಗೆ ವಿರುದ್ಧವಾಗಿ ಯಾರೆಲ್ಲ ಶತ್ರುಗಳಿದ್ರು ಅವ್ರನ್ನೆಲ್ಲರನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಲಿಲ್ಲ. ನಾವೆಲ್ಲ ಹಾಗೆ ಅಲ್ವಾ ಹೇಳೋದು? ನಿಮ್ಗೆ ಗೊತ್ತಿಲ್ಲ, ನಾನೇನಾದರೂ ಆ ಪೋಸ್ಟಿಗೆ ಬಂದರೆ, ನಾನೇನಾದರೂ ಹಂಗಾದರೆ, ನನಗೇನಾದರೂ ಈ ಥರ ಮೈಕ್ ಕೊಟ್ಟರೆ ಅಲ್ವಾ? ದಾವೀದ ಏನು ಹೇಳ್ತಾ ಇದ್ದಾನೆ, ಅವನ ನಾಯಕನಾಗಿ ಅವನ ಹೃದಯ ನನಗೆ ಯಾಕೆ ಇಷ್ಟ ಆಯ್ತು ಅಂದರೆ, ಅವನು ಹೇಳ್ತಾ ಇದ್ದಾನೆ ನನಗೆ ಈ ಥರ ಸ್ಥಾನಮಾನ ಸಿಕ್ಕಿದೆ, ಆದರೆ ಅದರ ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ ಸನ್ಮಾರ್ಗವನ್ನು ನಾನು ಲಕ್ಷಿಸಿ ನಡೆಯುವೆನು. ನನಗೆ ಯಾವಾಗಲೂ, ಯಾವಾಗ ನೀನು
ದರ್ಶನ ಕೊಡುವಿ. ನೋಡ್ರಿ, ಅವನು ರಾಜನಾಗಿ ಜನರು ಅವನು ನೋಡಕ್ಕೆ ಕಾಯ್ತಾ ಇದ್ದಾರೆ. ಆದರೆ ದಾವೀದ ನನಗೆ ಯಾಕೆ ಇಷ್ಟ ಅಂದರೆ ಅವನು ಹೇಳ್ತಾ ಇದ್ದಾನೆ, ದೇವರ ಆಸ್ಥಾನದಲ್ಲಿ ಬಂದ ಕೇಳ್ತಾ ಇದ್ದಾನೆ, ದೇವರೇ ನನಗೆ ನೀನು ಯಾವಾಗ ದರ್ಶನ ಕೊಡ್ತೀಯ ಸ್ವಾಮಿ? ಎಷ್ಟು ಜನ ಭಾನುವಾರದೊತ್ತು ದೇವರೇ ನನಗೆ ದರ್ಶನ ನೀನು ಕೊಡು ಸ್ವಾಮಿ. ಪ್ರತಿ ಭಾನುವಾರ ಬರುವಾಗಲೂ ನಾನು ಸಿದ್ಧನಾಗುವಾಗ ದೇವರೇ ನಿನ್ನ ಚಲನೆಯನ್ನು ನಾನು ಎದುರು ನೋಡ್ತಾ ಇದ್ದೀನಿ ಸ್ವಾಮಿ. ಯಾರು ಮನುಷ್ಯರು ಬರ್ತಾರೆ ಅದೆಲ್ಲ ಮುಖ್ಯ, ನಿನ್ನ ದರ್ಶನ ಬರಬೇಕು ಸ್ವಾಮಿ. ಆ ರೀತಿ ಒಬ್ಬ ಸೇವಕನಾಗಿ ನಾನು ಪ್ರಾರ್ಥನೆ ಮಾಡಬೇಕು. ವಿಶ್ವಾಸಿಗಳಾಗಿ ಯಾವಾಗೆಲ್ಲ ಸಭೆಯ ನಾಯಕ ಮಾತ್ರ ಹಸಿವಿನಿಂದಿದ್ದು ವಿಶ್ವಾಸಿಗಳು ಹಸಿವಿನಿಂದಿರಲ್ವೋ ಆಗ ದೇವರ ಆಲಯದಲ್ಲಿ ದರ್ಶನ ಬರಲ್ಲ. ದರ್ಶನ ಯಾವಾಗಾದರೂ ಸಭೆಯಲ್ಲಿ ಜನರುಗಳ ಪ್ರಸನ್ನತೆ ಅವರನ್ನು ಆವರಿಸಬೇಕಂದ್ರೆ ಒಂದು ನಾಯಕನೂ ಮೇಲೆ ಹುಡುಕಬೇಕು, ವಿಶ್ವಾಸಿಗಳು ಹುಡುಕಬೇಕು. ವಿಶ್ವಾಸಿಗಳು ನಾಯಕರು ಇಬ್ಬರು ಸೋಮವಾರದಿಂದ ಶನಿವಾರದವರೆಗೂ ದೇವರನ್ನ ಹುಡುಕೋರಾದರೆ ಭಾನುವಾರ ಆಟೋಮೆಟಿಕ್ಕಾಗಿ ನಾನು ಹೇಳ್ತೀನಿ ದೇವರ ಪ್ರಸನ್ನತೆ ಭಾನುವಾರ ಅದ್ಭುತವಾಗಿ ಆಲಯದಲ್ಲಿ ಇಳಿದು ಬರುತ್ತೆ. ಆದರೆ ನಾನು ನೋಡಿದ್ದೀನಿ ಭಾಳಷ್ಟು ಸಾರಿ ನಾಯಕ ಒಂದು ವೇಳೆ ಹುಡುಕು, ಇಲ್ಲಾಂದರೆ ಒಂದು ಕಡೆ ನಾಯಕ ಸರಿ ಇಲ್ಲ, ವಿಶ್ವಾಸಿಗಳು ಮಾತ್ರ ಚೆನ್ನಾಗಿ ಪ್ರೇಯರ್ ಮಾಡಿ ಹುಡುಕಿ ದೇವರ ಹತ್ರ ಉಪವಾಸದಿಂದು ದೇವರೇ ನನ್ನ ಸನ್ಸು ಅಂತ ಕೇಳಿ ನಾಯಕ ಮಾತ್ರ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಅಲ್ಲೂ ದೇವರ ಚಲನೆ ಇರಲ್ಲ. ಯಾಕಂದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರೇ ನನಗೆ ನೀನು ಯಾವಾಗ ದರ್ಶನ ಕೊಡುವಿ? ಅವನು ಹೇಳ್ತಾ ಇದ್ದಾನೆ, ಅವನಿಗೆ ದೇವರ ಪ್ರಸನ್ನತೆ ಮೇಲೆ ಒಂದು ಹಸಿವಿದೆ. ನೋಡ್ರಿ, ಅವನ ಆಸೆ ಏನಂದರೆ ಅವನ ಅರಮನೆಯ ಕೋಣೆಯಲ್ಲಿ ಕೂಡ, ಅಂದರೆ ಅವನ ಅಂತಃಪುರದಲ್ಲಿ, ನೋಡ್ರಿ ಅವನೇನು ಹೇಳ್ತಾ ಇದ್ದಾನೆ 2ನೇ ವಾಕ್ಯದಲ್ಲಿ, ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಏನು ಮಾಡುವೆನು? ಪ್ರವರ್ತಿಸುವೆನು. ನೋಡ್ರಿ ಅವನ ಅರಮನೆ ಹೇಗಿದೆ ಅಂದರೆ ಮೇಲೆ ಕರುಣೆ ಇದೆ, ನೀತಿ ಇದೆ, ಕರುಣೆ ನ್ಯಾಯ, ಮತ್ತು ಆ ಮನೇಲಿ ಏನಿದೆ? ಯಥಾರ್ಥತೆ ಇದೆ. ಇರೋದು ಹಾಗೇ ಇದ್ದ ಹಾಗೆ ಅವನು ನಡ್ಕೊಳ್ಳೋವಂಥವನಾಗಿದ್ದ. ಹಾಗಿದ್ರೆ ಅವನಿಗೆ ಒಂದು ಆಡಳಿತ ರಾಜ್ಯವನ್ನು ಅವನು ಸರಿಯಾಗಿ ನಡೆಸಬೇಕಂದ್ರೆ ಮೊಟ್ಟ ಮೊದಲನೇದಾಗ ಅವನು ಎಲ್ಲಿ ನೆಟ್ಟಿಗಿರ್ಬೇಕಂದ್ರೆ ಪಕ್ಕದಲ್ಲಿರೋರಿಗೆ ಹೇಳಿ, ಮನೇಲಿ ನೆಟ್ಟಿಗಿರಬೇಕು. ಒಬ್ಬ ನಾಯಕ ಅವನು ಎಲ್ಲಿ ಬೇಕಾದರೂ ಊರಲ್ಲಿ ಏನು ಬೇಕಾದರೂ ದೊಡ್ಡದಾಗಿ ಪ್ರಸಂಗ ಮಾಡ್ಬೋದು. ನಾನು ಕೂಡ ಯೂಟ್ಯೂಬಲ್ಲಿ 1000 ವ್ಯೂಸು, ಆ ವ್ಯೂಸು ಇವು ವ್ಯೂಸು, ನಾನು ತಲೆ ಕೆಳಗಾಗಿ ಏನೇನೋ ಹೆಮ್ಮೆಯಿಂದ ಕೊಚ್ಕೊಳ್ಬೋದು. ನನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳುಗಳ ಮುಂದೆ ನಾನು ಮನೆಯೊಳಗಡೆ ಹೇಗೆ ಪ್ರವರ್ತಿಸುವೆನು ಅನ್ನೋದು ಬಹಳ ಬಹಳ ಮುಖ್ಯ. ನಾನು ಮನೆಯಲ್ಲಿ ಹೇಗಿರ್ತೇನೆ. ಇತ್ತೀಚೆಗೆ ಒಂದು ಸರಿ ಒಂದು ಗುಂಪಿನ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು, ನೋಡಿ ಈ ವಿಷಯ ಎಲ್ಲ ನೀವು ಹೇಳಬೇಡಿ, ಅದು ವಿಚಿತ್ರವಾದಂಥ ಒಂದು ಗುಂಪು, ಸೇವೆ ಮಾಡ್ತಾ ಇರುವಂಥ ಗುಂಪೆ. ಆದರೆ ಒಂದು ಮಾತು ಒಬ್ಬರು ಸಡನ್ನಾಗಿ ಹೇಳಿದ್ರು, ಪರ್ಸನಲ್ ಬೇರೆ ಪಬ್ಲಿಕ್ ಬೇರೆ, ಪರ್ಸ್ನಲ್ನ ಪಬ್ಲಿಕಲ್ಲಿ ನೀವು ಮಾತಾಡಬೇಡಿ. ನಾನು ಅವ್ರ ಹತ್ರ ಪ್ರೀತಿಯಿಂದ ಕೇಳಿದೆ, ಒಬ್ಬ ಸೇವಕನಿಗೆ ಪರ್ಸ್ನಲ್ ಲೈಫು ಪಬ್ಲಿಕ್ ಲೈಫ್ ಬೇರೆ ಬೇರೆ ಇದೆಯಾ? ಒಬ್ಬ ವಿಶ್ವಾಸಿಗೆ ಪರ್ಸ್ನಲ್ ಲೈಫ್ ಬೇರೆ ಪಬ್ಲಿಕ್ ಲೈಫ್ ಬೇರೆನಾ? ಪರ್ಸನಲ್ ಆಗಿ ಹೆಂಗೆ ಬೇಕಾದರೂ ಬದುಕ್ಬೋದು, ಪಬ್ಲಿಕ್ ಆಗಿ ಮಾತ್ರ ಇಲ್ಲ. ಒಬ್ಬ ವಿಶ್ವಾಸಿಗೆ ಸೋಮವಾರದಿಂದ ಶನಿವಾರದವರೆಗೂ ಯಾವ ಜೀವನನೋ ಅದೇ ಭಾನುವಾರದ ಜೀವನ. ಒಬ್ಬ ಸೇವಕನು ಕೂಡ ಅಷ್ಟೇ, ಅವನ ಮನೆಯಲ್ಲಿ ಭಾನುವಾರ ಇಲ್ಲಿ ಚೆನ್ನಾಗಿ ವೈಟ್ ಶರ್ಟ್ ಹಾಕ್ಕೊಂಡು ಹಾಡಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಒಳ್ಳೆ ಭಕ್ತಿವಂತನ ಥರ ನಿಮಗೆ ತೋರಿಸಿ, ನನ್ನ ಮನೆಯಲ್ಲಿ ನಾನು ಹೋಗಿ ಕುಳಿತಾಗ ನಾನು ಮಾಡಬೇಕಾಗಿರೋ ಎಲ್ಲ ಕೆಲಸ ಅಧ್ವಾನದ ಕೆಲಸಗಳನ್ನ ಮಾಡ್ಕೊಂಡು ಕೂತ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಕಪಟಿ, ನಾನೊಬ್ಬ ನಾಟಕಗಾರ, ನೀವೊಬ್ಬ ನಾಟಕಗಾರರು. ಯಾಕಂದರೆ ಅವನು ಹೇಳ್ತಾ ಇದ್ದಾನೆ, ನಾನು ಪಟ್ಟಣವನ್ನು ಬದಲಾಯಿಸಬೇಕು, ದೇವರಿಗಾಗಿ ದೊಡ್ಡ ಕಾರ್ಯ ಮಾಡಬೇಕು ಅಂತ ನಿಮಗೆಲ್ಲ ಆಸೆ ಪಡುವಂಥ ಅನೇಕ ಯೌವನಸ್ಥರಿದ್ದಾರೆ. ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯೇ ನಿಮ್ಮ ಟ್ರೈನಿಂಗ್ ಸೆಂಟರ್. ಹೇಳಿ ಪಕ್ಕದಲ್ಲಿ, ನಿಮ್ಮ ಮನೆಯೇ ನಿಮ್ಮ ಟ್ರೈನಿಂಗ್ ಸೆಂಟರ್. ನಿಮ್ಮ ಮನೆಯೇ ನಿಮಗೆ ಟ್ರೈನಿಂಗ್ ಸೆಂಟರ್. ಆ ಮನೆಯೊಳಗಡೆನೇ ನಾವು ನೀವು ಹೇಗೆ ಪ್ರವರ್ತಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಈ ವಾರದಲ್ಲಿ ಸ್ಪರ್ಜನ್ ಅನ್ನುವಂಥ ಒಬ್ಬ ಭಕ್ತರದ್ದು ಒಂದು ಮಾತು ನನ್ನ ಹೃದಯನ ಭಾಳ ಹೊಡೀತು. ಅವರು ಹೇಳ್ತಾ ಇದ್ದಾರೆ, ನಿನ್ನ ಕುಟುಂಬದಲ್ಲಿ ಹೇಗಿದ್ದೀಯಾ? ಹೌ ಆರ್ ಯು ಇನ್ ಯುವರ್ ಫ್ಯಾಮಿಲಿ? ನೀನು ಹೇಗಿದ್ದೀಯಾ ನಿನ್ನ ಮನೆಯಲ್ಲಿ? ಡು ಯು ಸಿಂಗ್ ಇನ್ ಕ್ವಯರ್ ಆ್ಯಂಡ್ ಸಿನ್ ಇನ್ ದ ಚೇಂಬರ್? ಅಂದರೆ ಕ್ವಯರಲ್ಲಿ ಆಲಯದಲ್ಲಿ ಹಾಡಾಡಿ ನಿನ್ನ ರೂಮ್ನೊಳಗಡೆ ಹಾಳು ಮಾಡುವಂಥ ಪಾಪ ಮಾಡ್ತಿದ್ದೀಯಾ ಅಂತ ಕೇಳ್ತಿದ್ದಾರೆ. ಆರಾಧನೆಯಲ್ಲಿ ಭಾನುವಾರ ನೀನು ಹಾಡಾಡ್ತಿದ್ಯಾ, ಆದರೆ ನಿನ್ನ ಮನೆ ಒಳಗಡೆ ರೂಮ್ನಲ್ಲಿ ನೀನು ಹೇಗಿದೆಯಾ? ನನ್ನನ್ನು ನಡುಕ ಹುಟ್ಟಿಸ್ತು ಈ ವಾರದಲ್ಲಿ ಆ ವಾಕ್ಯಗಳು. ಯಾಕಂದರೆ ಹೊರಗಡೆ ನೀನು ದೇವರ ಸೇವಕನಾಗಿದೆಯಾ, ಮನೆಯೊಳಗೆ ನೀನು ದೆವ್ವವಾಗಿದೆಯಾ? ಶೇಮ್ ಆನ್ ಯು. ಹೊರಗಡೆ ದೇವರ ಸೇವಕನ ಥರ ದೇವರ ಮಗನ ಥರ ಕಾಣಿಸ್ಕೊತಿದ್ಯಾ, ಅದರ ಒಳಗಡೆ ನೀನು ದೆವ್ವ ಆಗಿದೆಯಾ? ನಾವು ಮನೆಯಲ್ಲಿ ಹೇಗಿದ್ದೇವೋ ಅದೇ ನಮ್ಮ ನಿಜವಾದಂಥ ಗುಣ.
ಇವತ್ತು ನಿಮ್ಮ ಮಕ್ಕಳುಗಳು ನಿಮ್ಮನ್ನು ಹೇಗೆ ಗುರುತಿಸ್ತಾರೆ? ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಏನು ಹೇಳ್ತಾರೆ? ನಮ್ಮಪ್ಪ ಜಾಸ್ತಿ ಬೈಬಲ್ ಹಿಡ್ಕೊಂತಾರ, ಮೊಬೈಲ್ ಹಿಡ್ಕೊಂತಾರ ಅಂತ ಕೇಳಿದ್ರೆ ಮಕ್ಕಳಿಗೆ ಗೊತ್ತು. ನಮ್ಮ ಮಕ್ಕಳುಗಳಿಗೆ, ನಮ್ಮ ಕುಟುಂಬದವ್ರಿಗೆ ನಾವು ವಂಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ದಾವೀದ ಇಲ್ಲಿ ಹೇಳ್ದಂಥ ಹೃದಯ ಪಾಪ ಮಾಡದೇ ಇರೋ ಹೃದಯ ಅಲ್ಲ. ಗಮನ ಇಟ್ಟು ಕೇಳ್ರಿ, ಪಾಪ ಮಾಡಲಿಲ್ಲ ಅಂತ ಅಲ್ಲ ಅವನು ಹೇಳ್ತಾ ಇರೋದು. ಅವನು ಕೂಡ ಜನ್ಮನ ಪಾಪಿನೇ. ಆದರೆ ಅವನು ವಿಶೇಷವಾಗಿ ಗುಣ ಏನಂದರೆ ಅವನು ಯಥಾರ್ಥವಾಗಿದ್ದಾನೆ. ಪಾಪಿ ಅಲ್ಲ ಅಂತ ಅಲ್ಲ ಅದರ ಅರ್ಥ. ಇರುವಂಥದ್ದನ್ನು ಅವನು ಯಥಾರ್ಥವಾಗಿ ನಡ್ಕೊಂಡಿದ್ದಾನೆ. ಹೌದು, ಹಿಂಗೆ ಮಾಡಿದೆ, ಇದು ತಪ್ಪು, ನಾನು ನಡ್ಕೊಂಡಿದ್ದು ಹೀಗೆ, ಸಾರಿ. ಅಥವಾ ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಮಾಡಿದಾಗ ನಾನು ಅದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಳುವಂಥ ಹೃದಯದಲ್ಲಿ ನಾನಿದ್ದೀನ? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಮನೆಯಲ್ಲಿ ಬಿಟ್ಟು ನೀನು ಎಲ್ಲ ಕಡೆಯಲ್ಲಿ ಕ್ರೈಸ್ತನಾಗಿದ್ದರೆ ನಿನ್ನ ಹೆಸರು ಕಪಟಿ. ನೀನು ಎಲ್ಲ ಕಡೆಯಲ್ಲಿ ಕ್ರಿಶ್ಚಿಯನ್ನಾಗಿ ನಡ್ಕೋಬೋದು, ಆದರೆ ಮನೆಯಲ್ಲಿ ಮಾತ್ರ ಒಂಟಿಯಾಗಿ ನೀವು ನಡ್ಕೊಳ್ಳಿಲ್ಲ ಅಂದರೆ ನಾನು ನಿಮಗೆ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಾವು ನಿಜವಾಗ್ಲೂ ನಮ್ಮ ಹೆಸರು ಕಪಟಿ ಅಂತ. ಹೌ ಆರ್ ವಿ ಅಟ್ ಹೋಮ್? ನಮ್ಮ ಮಕ್ಕಳುಗಳ ಮಧ್ಯದಲ್ಲಿ ಕೆಲವು ಸಾರಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ, ಒಂದು ವೇಳೆ ಬರೀ ನೀವು ದುಡಿಮೆ ಅಂತ ಹೋಗೋದು, ಮಕ್ಕಳಿಗೆ ಕೊಡಬೇಕಾಗಿರುವಂಥ ಸಮಯ ಕೊಡದೇ ಇರೋದು, ಆ ಮಕ್ಕಳಿಗೆ ನೀವು ಮಾಡಬೇಕಾಗಿರೋದೇನು ಸ್ವಲ್ಪ ಸಮಯ ಕೊಡಬೇಕು, ಅಥವಾ ಆಟ ಆಡೋದು, ಏನೋ ಒಂದು. ನಾನು ಭಾಳಷ್ಟು ಜನ ನೋಡಿದ್ದೀನಿ ಇವತ್ತಿನ ಪ್ರೆಷರ್ ಲೈಫ್ನಲ್ಲಿ ಕುಟುಂಬಗಳನ್ನು ನಡೆಸುವಂಥವ್ರು ಹೇಗಾಗಿದ್ದಾರೆ ಅಂದರೆ ಅವ್ರಿಗೆ ಅವ್ರ ಮಕ್ಕಳೊಂದಿಗೇ ಸಮಯ ಇಲ್ಲ. ಅವರ ಸ್ಟ್ರೆಸ್, ಅವರ ಒತ್ತಡ. ಆದರೆ ಮಕ್ಕಳುಗಳು ನಮ್ಮನ್ನು ನೋಡಿ ಹೇಳ್ಬೋದಾ, ನಮ್ಮ ತಂದೆ ತಾಯಿ ದೇವರನ್ನು ಪ್ರೀತಿಸುವಂಥ ಹೃದಯವುಳ್ಳವರಾಗಿದ್ದಾರೆ. ಯಾಕೆಂದರೆ ನಾನು ನಿಜವಾಗ್ಲೂ ಮೊದಲು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ನಾನು ಬೈಬಲ್ ಓದಿದೆ, ನನ್ನ ಮಗನಿಗೆ ಬೈಬಲ್ ಓದು ಅಂತ ಹೇಳಿದ್ರೆ ನನ್ನಷ್ಟು ಮುಟ್ಟಾಳ ಯಾರೂ ಇಲ್ಲ. ಬೈಬಲ್ ಓದ್ಯಾ? ನಾವು ಕೇಳೋದು ಪ್ರಶ್ನೆ, ಬೈಬಲ್ ಓದ್ಯಾ? ಪ್ರೇಯರ್ ಮಾಡ್ದ್ಯಾ ಮಲಗೋಕೆ ಮುಂಚೆ? ಅವನು ಒಂದೇ ಒಂದು ಸರಿ ಉಲ್ಟಾ ಕೇಳಬೇಕು, ನೀನು ಪ್ರೇಯರ್ ಮಾಡ್ದಾ? ಮುಗ್ದೋಯ್ತು ಅವತ್ತೇ. ಅವನು ಮಾತು ಅರ್ಥ ಆಯ್ತಾ? ನನಗೆ ಆ ದಿನ ಭಯ ಆಗಿದೆ ನನಗೆ. ಅದಕ್ಕೆ ಅನೇಕ ಸಾರಿ ಒಂದು ವೇಳೆ ನಿರ್ದೋಷಿಗೆ ಹೇಳೋಕ್ಕೆ ಮುಂಚೆ ಸ್ವಲ್ಪ ಓದ್ಬಿಟ್ಟಿರ್ತೀನಿ, ಒಂದು 2-3 ಆದಮೇಲೆ ಆಮೇಲೆ ಮ್ಯಾಕ್ ಕೇಳಿ ಓದ್ದೇನಾ. ಯಾಕೆ? ಅವನಿಗೂ ಚೆನ್ನಾಗಿ ಗೊತ್ತಿರಬೇಕು, ನಮ್ಮಪ್ಪ ಬೆಳಗ್ಗೆ ಎದ್ದು ಕಾಫಿ ಕುಡಿಯೋವಾಗ ಅವ್ರ ಕೈಯಲ್ಲಿ ಏನಿರುತ್ತೆ ಗೊತ್ತಾಗಬೇಕು. ಯಾಕಂದರೆ ಭಕ್ತಿ ಉಳ್ಳ ಹೃದಯವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಪ್ರಪಂಚ ಎಲ್ಲೋ ಹೋಗ್ತಾ ಇದೆ. ಹುಡುಗರುಗಳಿಗೆ, ಮಕ್ಕಳುಗಳಿಗೆ ಇವತ್ತು ಮಾದರಿ ಇಲ್ಲವೇ ಇಲ್ಲ. ಅವರು ಪಾಸ್ಟರ್ಗಳ ಮಾತು ಕೇಳ್ತಾರೋ ಇಲ್ವೋ, ಆದರೆ ತಂದೆ ತಾಯಿಗಳನ್ನು ಅವ್ರ ಮಾತನ್ನ ಕೇಳಬೇಕಂದ್ರೆ ಸಣ್ಣ ವಯಸ್ಸಿನಿಂದ ನೀವು ಭಕ್ತಿವಂತರು ಅನ್ನೋ ಅರಿವು ಅವ್ರಿಗೆ ಬಂದರೆ ಆಟೋಮೆಟಿಕ್ಕಾಗಿ ಅವ್ರು ನಿಮ್ಮನ್ನು ಭಯಪಡ್ತಾರೆ, ಗೌರವಿಸ್ತಾರೆ. ಭಕ್ತಿಯುಳ್ಳ ಹೃದಯ. ನನಗೀಗಲೂ ನೆನಪಿದೆ, ನಾನು ಮದುವೆ ಆಗುವಂಥ ಸಮಯದಲ್ಲಿ ನನಗೊಬ್ಬ ಸೇವಕರು ಹೇಳ್ಕೊಟ್ರು, ಸುಜಿತ್, ನಿಮ್ಮತ್ತೆ ಮಾವ ನಿನ್ನ ಹೆಂಡತಿ ನಿನ್ನನ್ನು ಗೌರವಿಸ್ಬೇಕಂದ್ರೆ ಪ್ರೇಯರ್ ಮಾಡೋದನ್ನ ನೀನು ನೋಡ್ಬೇಕು. ಅವರು ನೀನು ಪ್ರೇಯರ್ ಮಾಡೋದು, ಬೈಬಲ್ ಓದೋದು, ದೇವರಿಗೆ ಭಯಪಡೋನು ಅಂತ ನಿನ್ನನ್ನು ಅವ್ರು ನೋಡಿಬಿಟ್ರೆ, ನಿನ್ನನ್ನು ಕಂಡ್ರೆ ನಿನ್ನ ಹೆಂಡ್ತಿನೂ ಭಯಪಡ್ತಾಳೆ, ನಿಮ್ಮ ಅಪ್ಪ ಅಮ್ಮನೂ ಗೌರವಿಸ್ತಾರೆ, ನಿನ್ನ ಅತ್ತೆ ಮಾವನೂ ಗೌರವಿಸ್ತಾರೆ. ತಾಳ್ಮೆಯಿಂದ ಹೇಳ್ತಿದ್ದೀನಿ, ನಮ್ಮ ಅತ್ತೆ ಇವತ್ತುವರೆಗೂ ನನ್ನ ಎದುರುಗಡೆ ಕೂತ್ಕೊಳ್ಳಲ್ಲ. ತಕ್ಷಣ ಹೋಯ್ತು ನಮ್ಮ ಅತ್ತೆ ಮಾವ ನನ್ನ ಗೌರವಿಸೋದು ನೋಡುವಾಗ ನಾನು ತಾಳ್ಮೆಯಿಂದ ಹೇಳಬಲ್ಲೆ. ಒಂದು ವೇಳೆ ಪ್ರಾರ್ಥನೆ, ಭಕ್ತಿಯುಳ್ಳಂಥ ಹೃದಯವನ್ನು ನನ್ನಲ್ಲಿ ಅವ್ರು ಕಾಣಲಿಲ್ಲ ಅಂದರೆ ನಾನು ಹೇಳುವಂಥ ವಾಕ್ಯಗಳನ್ನು ಯಾರು ಕೇಳ್ತಾರೆ? ನೀವು ಕೇಳ್ತೀರಾ? ನೀವು ಕೂಡ ಕೇಳಲ್ಲ. ಯಾಕಂದರೆ ಒಂದನ್ನು ನಿಮ್ಮ ಹತ್ರ ಕಣ್ಣೀರಿನಿಂದ ಬೇಡ್ಕೊಳ್ತಿದ್ದೀನಿ, ಈ ವಾರದಲ್ಲಿ ಒಂದು ತೀರ್ಮಾನ ಮಾಡಿರಿ, ದೇವರೇ ನನ್ನ ಮನೆಯಲ್ಲಿ ನಾನು ಇನ್ನು ಮುಂದೆ ಸರಿಯಾಗಿ ನಡ್ಕೊಳ್ತೀನಿ ಸ್ವಾಮಿ, ಮನೆಯಲ್ಲಿ ನಾನು ಸರಿಯಾಗಿ ನಡ್ಕೊಳ್ತೀನಿ. ಯಾಕಂದರೆ ಒಬ್ಬ ನಾಯಕನಾಗಿ ನಾನು ಹೊರಗಡೆ 100 ಕಾರ್ಯ ಮಾಡೋದಕ್ಕಿಂತ ನನ್ನ ಮನೆಯಲ್ಲಿ ನಾನು ಸರಿಯಾಗಿರ್ತೀನಿ.